ಇದೆ ಅಂದರೆ ನನ್ನ 4ನೇ ಅಕ್ಕ ತ್ರಿವೇಣಿ. ಇವತ್ತು ಒಂದು 4000 ಅಡಿಕೆ ಸೊಸು ಇದೆ. ಸ್ವಲ್ಪ ಇವಾಗಿಂದ ಚೆನ್ನಾಗಿ ಆಯ್ತವನೇ ಕೋರಸ್ ಕೊಡ್ತಾ ಇದ್ದಾನೆ ಬ್ಯಾಕ್ಗ್ರೌಂಡಲ್ಲಿ. ನಮ್ಮ ಚಿಗಪ್ಪ ಇನ್ನೂ ಏನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಭ್ರಮ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಆಲ್ಸೋ ನಾನು ಮಾಡಿರೋ ತಪ್ಪನ್ನ ಸ್ವಲ್ಪ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ಏನು ಸರಿಪಡಿಸ್ಕೋಬೋದು ಅಂತ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಏನು ವಿಡಿಯೋ ಮಾಡ್ಬೋದು ಅಂತ ನೀವು ನನಗೆ ಸಜೆಷನ್ ಕೊಡಿ. ಆ್ಯಂಡ್ ಆಲ್ಸೋ ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಹೇಳ್ತಾ. ಎಸ್, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನ್ನ ಎಲ್ಲ ನೋಡಿರ್ತೀರ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಇವತ್ತು ನಾನು ಹುಟ್ಟಿ ಬೆಳೆದಂಥ ಊರು, ನನ್ನ ತಂದೆ ತಾಯಿ ಇರುವಂಥ ಊರು ಕೀಲಾರ. ನನ್ನೂರು ನಾನು ಹೋಗ್ತಾ ಇದ್ದೀನಿ ನಾಳೆ. ಅಂದರೆ ಫ್ರೈಡೇ ಸ್ಯಾಟರ್ಡೆ ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಒನ್ ಡೇ ಬಿಫೋರೇ ಹೋಗ್ತಾ ಇದ್ದೀವಿ ನಾನು ನನ್ನ ಸಿಸ್ಟರ್ಸು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದರು. ಸಡನ್ನಾಗಿ ಅವ್ರಿಗೆ ಆ್ಯಸ್ ಯೂಶ್ವಲ್ ಕೆಲಸ ಇರೋದ್ರಿಂದ ಅವರು ಸ್ಯಾಟರ್ಡೆ ಬರ್ತಾರೆ. ಸೊ ಈಗ ಸದ್ಯಕ್ಕೆ ನನ್ನ ಕಾರ್ಗೆ ನಾನೇ ಡ್ರೈವರ್ ಆಗಿರೋದ್ರಿಂದ ನಾನು ನನ್ನ ಮಗ ಇಲ್ಲಿಂದ ಹೋಗ್ತೀವಿ. ನನ್ನ ಅಕ್ಕನ ಪಿಕಪ್ ಮಾಡ್ಕೋಬೇಕು, ಈಗ ರೆಡಿ ಆಗಬೇಕು. ಸೊ ಅದಕ್ಕೆ ಮುಂಚೆ ನಿಮ್ಗೊಂದು ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ, ನೆಕ್ಸ್ಟ್ ವೀಡಿಯೋ. ಸೊ ಎಸ್, ಫೈನಲಿ ರೆಡಿ ಆಗಿ ಇವಾಗ ಹೊರಡ್ತಾ ಇದ್ದೀವಿ. ನಾನು ಹೇಳ್ದಂಗೆ ನಮ್ಮ ಹಸ್ಬೆಂಡ್ ಬರ್ತಾ ಇಲ್ಲ, ಡ್ರೈವಿಂಗ್ ನಂದೆ. ಹೆವಿ ಬಿಸಿಲಿದೆ, ಹೆವಿ ಟ್ರಾಫಿಕ್ ಇದೆ. ಆ್ಯಂಡ್ ಆಲ್ಸೋ ನನ್ನ ಸಿಸ್ಟರ್ನ ಮತ್ತು ನಮ್ಮ ಅಕ್ಕನ ಮಗಳನ್ನ ಪಿಕ್ ಮಾಡಿಕೊಂಡು ಹೊರಟಿದ್ದೀವಿ ನಮ್ಮ ಪಯಣ ನೆಕ್ಸ್ಟು ಕಿಲಾರ. ಸೊ ಹಾಗೆ ಒಂದು ಕಬ್ನಲ್ಲಿ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ. ಈಗ ಮಾಗಡಿ ಹತ್ತತ್ರ ಇದ್ದೀವಿ. ತುಂಬ ದಿನ ಆಗಿತ್ತು ಡ್ರೈವಿಂಗ್ ಮಾಡಿ, ನನಗಂತೂ ಫುಲ್ಲು ಟಯರ್ಡ್ ಅಂತ ಅನ್ನಿಸ್ತಾ ಇದೆ. ಸೊ ಎಸ್, ಇದು ನಮ್ಮ ಕಾರು ಬಲೆನೋ. ನನ್ನ ಮಗನ ಹೆಸರು ಚರ್ಚ್ ಅಂತ ಬರ್ಸಿದ್ದೀವಿ. ಸೊ ಹಾಗೆ ಕಬ್ನಲ್ಲಿ ಕುಡಿಯೋಕ್ಕೆ ನಿಲ್ಸಿದ್ದೀವಿ. ಎಸ್, ನಾನು ಓದಿದ್ದಂಥ ಸ್ಕೂಲು, ಅಂದರೆ ನಾನು ಸ್ಟಡಿ ಮಾಡಿದ್ದು ಗೌರ್ಮೆಂಟ್ ಸ್ಕೂಲು. ಈಗ ತೋರಿಸ್ತೀನಿ ನಿಮಗೆ, ಅಲ್ಲಿ ಮುಂದೆ ತೋರಿಸ್ತೀನಿ. ಇದು ನಾನು ಓದಿದ ಸ್ಕೂಲು, ಗೌರ್ಮೆಂಟ್ ಸ್ಕೂಲು. ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಎಸ್, ಇದು ನಮ್ಮ ಒಂದು ಊರು ಕೀಲಾರ. ಫೈನಲಿ ಊರಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಸಿಂಗ್ ಮಾಡ್ತಾ ಇದ್ದಾರೆ, ಲೈಟಿಂಗ್ ಎಲ್ಲ ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ. ಸೊ ನೋಡಿ ಏನು ಮಸ್ತಾಗಿದೆ ನಮ್ಮೂರು ಅಂತ. ಸೊ ನಮ್ಮಮ್ಮ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಎಸ್, ಫೈನಲಿ ರೀಚ್ ಆಗಿ ಇದೆ ನಮ್ಮಮ್ಮ. ಸೊ ಎಸ್, ನಾನು ನಿಮ್ಗೆ ಹೇಳ್ದಾಗೆ ನಾವು ಊರಿಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಅದು ಇದು ಕೆಲಸ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಏನು ವೀಡಿಯೋ ಮಾಡೋಕ್ಕೆಲ್ಲ ನೀವು ನೋಡ್ತಿರ್ಬೋದು, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಫುಲ್ಲು ಊರು ತುಂಬಾ ಹಾಕಿದ್ದಾರೆ. ಬಟ್ ನಾನು ಅಲ್ಲೆಲ್ಲ ಹೋಗೋಕ್ಕಾಗದೆ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ. ಎಸ್, ನಮ್ಮೂರಲ್ಲಿ ಇಷ್ಟು. ಸೊ ಇದನ್ನು ಏನು ನಾಳೆಯಿಂದ ಹಬ್ಬ ಇರೋದ್ರಿಂದ ಇವತ್ತೇ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತಿದೆ. ಎಸ್, ನಾನು ಆವಾಗಲೇ ವೀಡಿಯೋ ಮಾಡೋಕ್ಕಾಗಿಲ್ಲ. ಊರಿಗೆ ಬಂದ ತಕ್ಷಣ ಫುಲ್ಲು ಏನು ಹೇಳ್ತಾರೆ ಅದು ಇದು ಕೆಲಸ ಮಾಡ್ಕೊಂಡೇ ಇದ್ದೆ. ಸೊ ಎಸ್, ಊಟ ಎಲ್ಲ ಆಯಿತು. ಇವಾಗ ಮಲ್ಕೋಬೇಕು. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಕೆಲಸ ಆ್ಯಸ್ ಯೂಶ್ವಲ್ ಹೆಣ್ಮಕ್ಳು ಅಂದಮೇಲೆ ಕೆಲಸ ಇರುತ್ತೆ. ನೀವು ಬಿಲೀವ್ ಮಾಡಲ್ಲ, ನಾನು ಬಿಫೋರ್ ಯಾವ ಥರ ಅದೇ ಸುಮ್ಮನೆ ಕಾರ್ ತೊಗೊಂಡು ಸುತ್ತಾ ಇರ್ತಿದ್ದೆ ಹಬ್ಬಕ್ಕೆಲ್ಲ ಬಂದರೆ. ಮದುವೆ ಆಗಿ ಮಗು ಆದಮೇಲೆ ಗೊತ್ತಾಯಿತು ಮನೇಲೆಲ್ಲ ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಹೇಗಿಲ್ಲ ಅಂತ. ಈಗ ಗೊತ್ತಾಗ್ತಾ ಇದೆ ನನಗೆ. ಹಬ್ಬ ಅಂದರೆ ಸುಮ್ಮನೆ ಬಂದು ಜಾತ್ರೆಗೆ ಹೋಗಿ ರೆಡಿಯಾಗಿ ಹೋಗಿ ಏನು ಹೇಳ್ತಾರೆ ಟೈಮ್ ಪಾಸ್ ಮಾಡ್ದಂಗಲ್ಲ. ಈಗ ನಾವು ದೊಡ್ಡವರಾಗಿದ್ದೀವಿ, ಮಗು ಎಲ್ಲ ಇದ್ವಿ ಅಲ್ವಾ. ಸೊ ಈಗ ಮನೆಗೆ ಅಂತ ಬಂದರೆ ಕೆಲಸ ಎಲ್ಲ ಮಾಡಿ ಬಟ್ ಮುಂಚೆ ಎಲ್ಲ ಜಾತ್ರೆಗೆ ಅಂದರೆ ಜಸ್ಟ್ ಬರೋದು, ಸುಮ್ಮನೆ ಅಲ್ಲಿ ಹೋಗೋದು ಸುತರ. ಸೊ ಎಸ್, ಇವಾಗ ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಎಲ್ಲ ಕೆಲಸ ಜಾಸ್ತಿ ಇದೆ. ಹಲೋ, ಗುಡ್ ಮಾರ್ನಿಂಗ್. ಸೊ ನಾನು ಹೇಳ್ದಂಗೆ ಇವಾಗ ಎದ್ದಿದ್ದೀನಿ. ಟೈಮು 7:30 ಆಗಿದೆ. ನಮ್ಮಮ್ಮ ಎಲ್ಲ ನಮ್ಮ ಅಕ್ಕ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ನೀರು ಬಂದು ಹಿಡ್ದು. ಸೊ ನಿಮ್ಗೆ ಆ್ಯಕ್ಚುಲಿ ಗೊತ್ತಿಲ್ಲ ಅಲ್ವಾ, ಮನೆ ಇದು ನಮ್ಮ ಹಳೇ ಮನೆ. ಇದು ನಾನು ಕಟ್ಟಿಸಿದಂಥ ಮನೆ, ಅಂದರೆ ಚಿಕ್ಕದಾಗಿ ಕಟ್ಟಿಸಿದ್ದು. ಎಸ್, ನೀವು ನೋಡ್ತಿರ್ಬೋದು. ಸೊ ಎಸ್, ಟಿಫನ್ನು ಪಲಾವ್ ರೆಡಿಯಾಗಿದೆ. ಈಗ ಸುಮ್ಮನೆ ಯಾರು ತಟ್ಟೆ ತೊಳಿತಾರೆ ಅಂತ ಪ್ಲೇಟೆಲ್ಲ ರೆಡಿ ಮಾಡಿ
ಏನಿದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸಲ್ಲಿ ಹಾಕ್ತಾವಳೆ ನಮ್ಮಕ್ಕ. ಯಾಕಂದರೆ ಇವಳು ಒಬ್ಬಳೇ ಜಾಸ್ತಿ ಕೆಲಸ ಮಾಡೋದು, ನಾವೆಲ್ಲ ಸೋರಿಸ್ತಾರ. ಮೇನ್ ಪಿಲ್ಲರ್ ಅವಳೆ. ಹಬ್ಬಕ್ಕೆ ಸ್ವಲ್ಪ ಕ್ಲೀನಿಂಗು ಮನೆಯೆಲ್ಲ ಅವಳದೇ ಇನ್ಚಾರ್ಜು. ಸೊ ಯಾಸ್ ಆ್ಯಂಡ್ ಫೈನಲಿ ನಾನೀಗ ರೆಡಿ ಆಗಿದ್ದೀನಿ. ಸೊ ದಿಸ್ ಇಸ್ ಮೈ ಇಯರಿಂಗ್. ಹೇಗಿದೆ? ಚೆನ್ನಾಗಿದೆನಾ? ಸೊ ಇವಾಗ ನನ್ನ ತಂಗಿ ನನಗೆ ಬಳೆ ತೋರಿಸ್ತೀನಿ ಅಂತ ಫುಲ್ಲು ರೋದನೆ ಕೊಟ್ಕೊಂಡು ಕರ್ಕೊಬಂದಿದ್ದಾಳೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲರೂ ಬಳೆ ತೊಟ್ಕೋತಾ ಇದ್ದಾರೆ. ನೋಡಿ ಇವಳೆ ಸೊ ಪವರ್ ಹೋಗಿದೆ, ಮಳೆ ಬರ್ತಾ ಇದೆ. ಸೊ ಪವರ್ ಇಲ್ಲ ಅಂತ ಅಂದ್ಬಿಟ್ಟು ನೋಡಿ ಇದೆಲ್ಲ ನಾನು ಚಿಕ್ಕವಳು ಅಂದರೆ ಊರಲ್ಲಿ ಇದ್ದಾಗ ಇದೇ ಥರ ಏನು ಅವಾಗೆಲ್ಲ ಮಿಕ್ಸಿ ಎಲ್ಲ ಏನೂ ಇರಲಿಲ್ಲ. ಟು ಬಿ ಆನೆಸ್ಟ್, ತುಂಬ ನಾನು ಚಿಕ್ಕವಳಿದ್ದಾಗ ಈ ಥರ ಹಿಂಗೆ ಗುಂಡ್ಕಲ್ಲಲ್ಲಿ ಈ ಥರ ರುಬ್ತಾ ಇದ್ದೆ. ಈಗ ಒಂದು 3 hours ವೆಯ್ಟ್ ಮಾಡಿದ್ವಿ, ಬರಲಿಲ್ಲ. ಇವತ್ತು ಮಳೆಯನ್ನ ಎಲ್ಲ ಮಾಡಿ ಏನು ಪೂಜೆ ಮಾಡ್ತಾರೆ ಮನೇಲಿಟ್ಟು. ಸೊ ಇವಾಗ ಅದಕ್ಕೆ ಖಾರ ರುಬ್ಬೋದಿಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಪವರ್ ಇಲ್ಲ, ಟಾರ್ಚ್ಗಳು ಹಾಕ್ಕೊಂಡು ರುಬ್ತಾ ಇದ್ದೀವಿ. ಸೊ ನೀವು ನೋಡ್ತಿರ್ಬೋದು ಇದು. ಸೊ ಈ ಥರ ಎಲ್ಲ ರುಬ್ಬಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಹಿಂಗೆ ಇಟ್ಕೊಂಡು ಈ ಥರ ಮಾಡಿ ಹಿಂಗೆ ರುಬ್ಬೋದು. ತುಂಬ ವರ್ಷ ಅಂದರೆ ನೀವು ಇಲ್ಲಿ ಮಾಡೋ ಮೋರ್ ದೆನ್ 15 years ಆಯ್ತು ಅನಿಸುತ್ತೆ ನಾನು ರುಬ್ಬಿ. ಸೊ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಮಡೆಯನ್ನ ಅಂತ ಮಾಡಿ ಅದನ್ನು ಒಂದು ಕಳಸದಲ್ಲೆಲ್ಲ ಇಟ್ಟು ಮನೆಯಲ್ಲೇ ಇಟ್ಟು ಪೂಜೆ ಎಲ್ಲ ಮಾಡ್ತೀವಿ. ಆದಮೇಲೆ 12 ಗಂಟೆ ನಂತರ ಅದನ್ನು ತೊಗೊಂಡು ಒಂದು ಕಡೆ ಪೂಜೆ ಇದೆ. ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವು ನೋಡ್ತೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಥರ ಹೀಗೆಲ್ಲ ಮಾಡಿ ಅದಕ್ಕೆಲ್ಲ ಇದೆಲ್ಲ ಹಚ್ಚಿ ಸೊ ಮಾಡ್ತಾರೆ. ಫೈನಲ್ ಟಚಪ್ ಆದಮೇಲೆ ತೋರಿಸ್ತೀವಿ. ಸೊ ಎಲ್ಲ ಮುಗೀತು, ನೈವೇದ್ಯಕ್ಕೆಲ್ಲ ರೆಡಿ ಆಯಿತು, ಪವರ್ ಕೂಡ ಬಂತು. ಎನಿಹೌ ಡಿನ್ನರ್ ಎಲ್ಲ ಮುಗಿಸಿ ಫ್ಯಾಮಿಲಿ ಎಲ್ಲ ಹಾಗೆ ಒಂದು ವಾಕಿಂಗ್ ಬಂದಿದ್ವಿ. ಬಿಕಾಸ್ ಲೈಟಿಂಗ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿರ್ತಾರೆ, ಎಲ್ಲ ಊರಲ್ಲೂ ಹಾಕಿರ್ತಾರೆ. ನಮ್ಮ ಅಕ್ಕ ಇವರು ಆ್ಯಂಡ್ ನಮ್ಮ ತಂಗಿ ಎಲ್ಲರೂ ಇಲ್ಲಿ ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಈಗ ನೆಕ್ಸ್ಟು ನಾನು ಹೇಳ್ದಾಗೆ ಮಡೆ ಓದ್ಕೊಂಡು ಹೋಗೋದಿದೆ. ಸೊ ಅದನ್ನೆಲ್ಲ ವಿಡಿಯೋ ಮಾಡ್ತೀನಿ. ಗುಡ್ ಮಾರ್ನಿಂಗ್. ನಾನು ಹೇಳ್ದಾಗೆ ಏನು ಆ್ಯಕ್ಚುಲಿ ಮಳೆ ಹೊತ್ಕೊಂಡು ಹೋಗಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನೀವು ನೋಡ್ತಿರ್ಬೋದು ಬರೀ ಪಿಕ್ ಕಲಿಸಿದ್ದೀನಿ, ಪಿಕ್ ತೊಗೊಂಡಿದ್ದೀನಿ, ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಏನು ಕೊಂಡು ಕೂಡ ನಾವು ಹೋಗೋಕ್ಕಾಗಿಲ್ಲ. ನಾನು ಫುಲ್ ಟಯರ್ಡ್ ಆದೆ. 3 o'clock ಆಯಿತು ಅಲ್ಲಿಂದ ಬರೋದು. ಸೊ ಈಗ ತಿಂಡಿ ಎಲ್ಲ ಮಾಡ್ತಿದ್ದಾರೆ. ಶಾವಿಗೆ ಪಾಯಸ ಮಾಡ್ತಿದ್ದಾರೆ. ಎಲ್ಲರೂ ಚೌಕಾಬಾರ ಆಡ್ತಾ ಇದ್ದಾರೆ. ಇಲ್ಲೊಬ್ರು ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೆಲಸ ಮಾಡಿ ಸಾಕಾಗಿ ಕೂತಿದ್ದಾರೆ. ಫೋನ್ ಬಿಟ್ಟಂತೂ ಅಲ್ಲ. ನಾನು ಹಿಂಗೆಲ್ಲ ವ್ಲಾಗ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಈಗ ಫ್ರೆಶ್ ಅಪ್ ಆಗಬೇಕು. ಸೊ ನೆಕ್ಸ್ಟ್ ಏನು ಪ್ಲಾನ್ ಅಂತ ಲಿಟ್ರಲಿ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋ ನೋಡಿ. ಆಯ್ತವನೇ ಕೋರಸ್ ಕೊಡ್ತಾ ಇದ್ದಾನೆ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಚಿಗಪ್ಪ. ಇನ್ನೂ ಏನು ಫೈನಲಿ ನಮ್ಮೂರ್ ಜಾತ್ರೆಗೆ ಹೊರಟಿದೀವಿ. ಲೇಟ್ ಆಯ್ತು ನೋಡಿ. ಇವರೆಲ್ಲ ರೆಡಿ ಆಗೋಷ್ಟರಲ್ಲಿ 6 o'clock ಆಯ್ತು. ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ಅವ್ರು ಇನ್ನೊಂದು ಅರ್ಧ ಗಂಟೆ ಲೇಟಾಗಿ ಬರ್ತಾರೆ. ಸೊ ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಭಯ ಆಗ್ತಾ ಇದೆ, ಆದ್ರೂ ಸುಮ್ಮನೆ ಕೂತಿದ್ದೀನಿ. ಇದು ನೋಡಿ ನಮ್ಮ ಊರ ಅಂದ್ರೆ ನನ್ನ 4ನೇ ಅಕ್ಕ ತ್ರಿವೇಣಿ. ಇವ್ರದ್ದು ಒಂದು 4000 ಅಡಿಕೆ ಸಸಿ ಇದೆ. ಸ್ವಲ್ಪ ಇವಾಗಿನ ಚೆನ್ನಾಗಿ ಗೈಸ್ ಆ್ಯಕ್ಚುಲಿ ಏನಂತ ಅಂದರೆ ಯಾವಾಗಲೂ ನಾವು ಪಾರ್ಕಿಂಗ್ ಅಲ್ಲಿ ಇನ್ನೂ ತುಂಬ ದೂರ ಮಾಡ್ತಿದ್ವಿ. 1 kilometer ಬಿಫೋರೇನೆ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಏನಕ್ಕಂತ ಅಂದರೆ ಅಲ್ಲಿ ನಾವು ಪಾರ್ಕ್ ಮಾಡ್ತಿದ್ದ ಜಾಗದಲ್ಲಿ ಏನೋ ಬೆಳೆ ಬಿತ್ತಿದ್ದಾರೆ. ಸೊ ಹಾಗಾಗಿ ನೀವು ನೋಡಿ ಎಲ್ಲಿ ರೋಡಲ್ಲೇ ಫುಲ್ ಕಾರ್ಗಳೆಲ್ಲ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ನಾವಿನ್ನೂ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ಯಾವುದೇ ಕಾರ್ ಇರಲಿ, BMW ಇರಲಿ, ಇಲ್ಲ ಓಮಿನಿ ಇರಲಿ, ಇವಾಗ ನಡ್ಕೊಂಡು. ಯಾಕಂದರೆ ತುಂಬ ಟ್ರಾಫಿಕ್ ಇದೆ.
ಲಿಟ್ರಲಿ ಏನಂದರೆ ಫುಲ್ಲು ಮಳೆ ಬಂದುಬಿಡ್ತು. ಕಾರ್ ಪಾರ್ಕಿಂಗ್ ಮಾಡಿ ನಡ್ಕೊಂಬರ್ತಾ ಹೋಗಿ ಒಂದು ಯಾವುದೋ ಲಗೇಜ್ ಆಟೋ ಓಪನ್ ಇರುತ್ತಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ವಿ. ಸೊ ನೀವು ನೋಡ್ತಿರ್ಬೋದು, ನಡ್ಕೊಂಡು ಹೋಗ್ತಾಯಿದ್ವಿ ಮಳೆ ನಿಂತ ಮೇಲೆ. ಫುಲ್ ಎಷ್ಟು ಅಂದರೆ ತುಂಬ ಜನ ಏನು ಹೇಳ್ತಾರೆ, ಟ್ರಾಫಿಕ್ ಆಗಿಬಿಟ್ಟಿತ್ತು. ಕಾರ್ಗಳೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ನಾವು ಬೇರೆಯವ್ರ ಲಗೇಜ್ ಆಟೋದಲ್ಲಿ ನಿಂತಿದ್ವಿ. ಅವರು ಓಡ್ ಬಂದು ಹತ್ಕೊಳ್ಳೋ ಅಷ್ಟರಲ್ಲಿಗೆ ನಾವೇ ಫುಲ್ ಎಲ್ಲರೂ ತುಂಬ ಹೋಗಿದ್ವಿ. ಪಾಪ ಅವರೇ ಸಡನ್ನಾಗಿ ಶಾಕ್ ಆಗಿಬಿಟ್ರು, ಇದು ನಮ್ಮದೇನ ಆಟೋ ಅಂತ. ಸೊ ಆ ಲೆವೆಲ್ಗೆ ಹೋಗಿ ಸೇರಿಕೊಂಡಿದ್ವಿ. ಸೊ ನೋಡಿ ಎಷ್ಟು ಇದಾಗಿದೆ ಅಂತ. ನಿಜವಾಗ್ಲೂ ಹೇಳಬೇಕಂದ್ರೆ ಅಲ್ಲಿ ಹೋದ್ವಿ ಅಷ್ಟೇ, ಸರಿಯಾಗೇನು ಜಾತ್ರೆಗೆಲ್ಲ ಹೋಗೋಕ್ಕಾಗಲೇ ಇಲ್ಲ. ನಾನು ಇನ್ನೊಬ್ಳು ಸಿಸ್ಟರ್ ಮತ್ತು ಎಲ್ಲ ಫುಲ್ ನೆಂದೋಗ್ಬಿಟ್ಟಿದ್ರು. ಸೊ ನೋಡಿ ಇಷ್ಟೇ, ಅಲ್ಲಿ ಒಳಗಡೆ ಹೋಗಲೇ ಇಲ್ಲ. ಸುಮ್ಮನೆ ಹಾಗೆ ವೀಡಿಯೋ ಮಾಡಿಕೊಂಡು ವಾಪಸ್ ಮನೆಗೆ ಹೊರಟ್ಬಿಟ್ವಿ. ಫುಲ್ ಎಲ್ಲರೂ ವೆಟ್ಟಾಗಿಬಿಟ್ಟಿದ್ದಾರೆ. ಈ ನನ್ನ ಅಕ್ಕಗೆ ಫಸ್ಟೇ ವೀಸಿಂಗ್ ಪ್ರಾಬ್ಲಮ್ಮು. ಪಾಪ ನೋಡಿ ಜಾತ್ರೆಗಳ ಅವಾಂತರ. ಜಾತ್ರೆಗೆ ಅಂತ ಹೋಗುವಾಗ ಮಳೆ ಜಾಸ್ತಿ ಆಯಿತು. ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ದೂರದಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ವಿ. ಹೆವಿ ಮಳೆ ಬಂದು ಫುಲ್ಲು ರೆಡಿಯಾಗಿ ಹೋಗಿದ್ದೆಲ್ಲ ಕೂದಲೆಲ್ಲ ನೋಡಿ. ಜಾತ್ರೆಗೂ ಹೋಗಿಲ್ಲ, ಹಬ್ಬನೂ ಏನು ದೇವಸ್ಥಾನ ದರ್ಶನನೂ ಮಾಡಲಿಲ್ಲ, ಏನು ತಗೊಳ್ಳೂ ಇಲ್ಲ ಜಾತ್ರೆಯಲ್ಲಿ. ಎಲ್ಲರೂ ನೋಡಿ ಹೆಂಗಾಗ್ಬಿಟ್ಟಿದೆ. ಸೊ ಜಾತ್ರೆಗಂತೂ ಹೋಗಿಲ್ಲ. ಅಟ್ಲೀಸ್ಟ್ ನಮ್ಮೂರಲ್ಲಿ ಇದು ಏನು ಆರ್ಕೆಸ್ಟ್ರಾ ಮಾಡಿದರು. ಸೊ ಅಲ್ಲಿ ಜಸ್ಟ್ ಹೋಗಿದ್ದೆ ಅಷ್ಟೇ, ಒಂದು 5 to 10 minutes ಇದ್ದೆ. ಸೊ ವಾಪಸ್ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಬಿಟ್ಟೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಜನ ಕ್ರೌಡ್ ಇತ್ತಂದರೆ ನಮ್ಮೂರಲ್ಲಿರೋ ಜನ ಎಲ್ಲ ನೋಡ್ತಿದ್ರು. ಹಲೋ, ಗುಡ್ ಮಾರ್ನಿಂಗ್. ಸೊ ಸಂಡೇ ಇವತ್ತು, ಫೈನಲ್ ಡೇ, ಹಬ್ಬದ ಕೊನೆಯ ದಿನ. ಅಂದರೆ ನಾನ್ ವೆಜ್ಜು ಇವತ್ತು. ಸೊ ನಾನ್ ವೆಜ್ ಮಾಡ್ತಿರೋದ್ರಿಂದ ಎಲ್ಲರೂ ಬೇಗ ಎದ್ದು ಎಲ್ಲ ಮಾಡ್ತಿದ್ವಿ. ಬಟ್ ಕರೆಂಟ್ ಇರಲಿಲ್ಲ. ಸೊ ಖಾರ ಎಲ್ಲ ರುಬ್ಕೊಬರೋಕ್ಕೆ ಬೇರೆ ಊರಿಗೆ ಹೋಗಿದ್ದಾರೆ, ಯಾಕಂದರೆ ಇಲ್ಲಿ ಪವರ್ ಬಂದೇ ಇಲ್ಲ ಬೆಳಗ್ಗೆಯಿಂದ. ಸೊ ನೀವು ನೋಡ್ತಿರ್ಬೋದು ಮಟನ್. ಈಗ ಮಟನ್ ಸಾರು ಮಾಡೋಕ್ಕೆ ನಮ್ಮ ಭಾವ ರೆಡಿ ಮಾಡ್ತಾ ಇದ್ದಾರೆ. ಚಶು ಬಿಡು ಮುಂದೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಆಲ್ರೆಡಿ ಚಿಕನ್ ಫ್ರೈ ಆಗಿದೆ. ಚಿಕನ್ ಫ್ರೈ ಆಗಿದೆ, ಈಗ ಮಟನ್ ರೆಡಿ ಆಗ್ತಾ ಇದೆ. ಬಾಯ್ ಚಶ್ವಿಕ್, ಈ ಕಡೆ ಬಾ. ಆ್ಯಕ್ಚುಲಿ ಏನಂದರೆ ಇವತ್ತು ಕೂಡ ಪವರ್ ಇಲ್ಲದ ಕಾರಣ ನಮ್ಮಮ್ಮ ಫುಲ್ ಬ್ಯುಸಿ, ಮಾತೇ ಆಡ್ಸೋಕ್ಕಾಗಲ್ಲ. ನಮ್ಮ ಅಕ್ಕ ನೋಡಿ ರುಬ್ತಿದ್ದಾಳೆ. ನೆನ್ನೆ ನಾನು ರುಬ್ನಲ್ಲ, ಇವತ್ತು ಅವಳು ಏನು ಒಳಕಲ್ಗಿದೆ. ಈಗ ಪವರ್ ಬಂದಿರೋದ್ರಿಂದ ಸ್ವಲ್ಪ ಎಲ್ಲ ಆಡಿಸ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಈ ವಿಡಿಯೋ ಇಷ್ಟೇ. ಇನ್ನೂ ತುಂಬ ಅಂದರೆ ತುಂಬ ವೀಡಿಯೋಸ್ ಮಾಡ್ಬೋದಿತ್ತು. ನನಗೆ ಕೆಲವೊಂದು ಏನು ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಆ್ಯಕ್ಚುಲಿ ಇಲ್ಲಿಂದ ಊರಿಂದ ಹೋಗ್ತಾ ಎಲ್ಲ ಅಲ್ಲೆಲ್ಲ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡಿದ್ವಿ, ಅದೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ನಂತರ ಮನೆಗೆ ಹೋದ್ಮೇಲೆ ಅಲ್ಲೆಲ್ಲ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಅದು ಇದು ಅಂತೆಲ್ಲ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಮತ್ತು ನಾನು ಅಲ್ಲಿ ನಲ್ಲಿಯಲ್ಲೆಲ್ಲ ಪೂಜೆ ಮಾಡಿ, ಗಂಗೆ ಪೂಜೆ ಥರ ಎಲ್ಲ ಮಾಡಿ, ಸೊ ಮಡೆ ಎತ್ಕೊಂಡು ಹೋಗಿ ಅವತ್ತು ನೈಟ್ ಮಿಡ್ ನೈಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಕಳಸ ಎಲ್ಲ ಕೈಲಿ ಇಟ್ಕೊಂಡಿರ್ತೀನಿ, ಫೋನ್ ಇಟ್ಕೊಂಡೆಲ್ಲ ಇರೋದಕ್ಕಾಗಲ್ಲ. ನನ್ನ ಸಿಸ್ಟರ್ ಬರಲಿಲ್ಲ, ಸೊ ಹಾಗಾಗಿ ಅದೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ಆಗಲಿಲ್ಲ. ಆ್ಯಂಡ್ ದೆನ್ ಮತ್ತೆ ಜಾತ್ರೆಗೆ ಅಂತ ಹೋದ್ವಿ. ಅಲ್ಲೂ ನೋಡಿದ್ರೆ ಫುಲ್ ಎಲ್ಲ ಮಳೆ ಬಂತು. ಸೊ ಅಲ್ಲೂ ಸರಿಯಾಗಿ ವೀಡಿಯೋ ಮಾಡೋದಕ್ಕಾಗಿಲ್ಲ. ಇನ್ನು ನೆಕ್ಸ್ಟ್ ಸಂಡೇ, ಸೊ ನಾನ್ ವೆಜ್ ದಿನ ಏನಾಯ್ತು ಅಂದರೆ ಎಲ್ಲ ಪ್ರಿಪ್ರೇಷನ್ನೇ ಲೇಟ್ ಆಗೋಯಿತು. ಮತ್ತು ಊಟಕ್ಕೆಲ್ಲ ಜನ ಏನೋ ರಿಲೇಟಿವ್ಸ್ ಬರೋರು ಊಟ ಬಡಿಸೋದು ಅದೇ ಆಗೋಯಿತು. ಸೊ ಹಾಗಾಗಿ ತುಂಬ ಟಯರ್ಡಾಗಿ ಏನು ಹೇಳ್ತಾರೆ ವೀಡಿಯೋನೂ ಮಾಡಲಿಲ್ಲ. ಅವತ್ತು ಜಾತ್ರೆಗೂ ಹೋಗಿಲ್ಲ. ಸೊ ಸಂಡೇ ಸ್ಪೆಷಲ್ ಎಲ್ಲ ಅದು ಇದು ಅದೇ ಆಗೋಯ್ತು ಕೆಲಸ. ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗಲೇ ಇಲ್ಲ. ಸೊ ನೆಕ್ಸ್ಟ್ ಮಾರ್ನಿಂಗ್ ಕೂಡ ಹಾಗೆ ಆಯಿತು ಮಂಡೇ. ಇನ್ನೀಗ ಬ್ಯಾಂಗ್ಳೂರ್ಗೆ ಹೊರಡಬೇಕಿತ್ತು. ಸೊ ಆ ಗಡಿಬಿಡಿಯಲ್ಲಿ ಮತ್ತು ಲೈಕ್ ಹೋಗುವಾಗ ಟ್ರಾವೆಲ್ ಮಾಡುವಾಗೆಲ್ಲ ಹೆಡ್ಏಕ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಬ್ಯಾಂಗ್ಳೂರ್ಗೆ ಬಂದ್ವಿ ನಾವು ಆಲ್ರೆಡಿ. ಸೊ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ, ಸೊ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.